ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ, ಸುಸ್ವಾಗತ. ಎದುರಾಳಿಯ ಬಲವನ್ನ ಕಡಿಮೆ ಎಂದೆಣಿಸುವುದು ಸೋಲನ್ನ ಆಹ್ವಾನಿಸುವಂತೆ ಅಂತ ಹೇಳ್ತಾ ಗುರೂಜಿಯವರನ್ನ ಎಂದಿನಂತೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಯಿತು. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ನಮಸ್ತೆ ಗುರುಜಿ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ. ಎಲ್ಲ ವೀಕ್ಷಕ ಬಾಂಧವರಿಗೂ ನಮಸ್ಕಾರ. ಗುರುಜಿ, ನಿನ್ನೆ ಅಷ್ಟೇ ನಾವೆಲ್ಲರೂ ಒಗ್ಗೂಡಿ ದೀಪವನ್ನ ಬೆಳಗಿಸ್ತಿರೋ ಮುಖೇನ ಆ ಪ್ರಕೃತಿ ಮಾತೆ ಜಗನ್ಮಾತೆಯಲ್ಲಿ ನಾವು ಬೇಡ್ಕೊಂಡಿದ್ದೀವಿ, ದಯಮಾಡಿ ನಮ್ಮನ್ನ ಸಂರಕ್ಷಣೆ ಮಾಡು ಅಂತ. ಇವತ್ತು ಯಾವ ವಿಶೇಷ ಮಾಹಿತಿಯನ್ನ ನೀಡ್ತಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ಬಹಳ ಸಂತೋಷ ಪಡಬೇಕಾದ ದಿನ. ಎಲ್ಲರಿಗ ಯಶಸ್ಸು ಕೀರ್ತಿ ನಾವುಗಳು ಜಗನ್ಮಾತೆಗೆ ಸಲ್ಲಿಸಿದ್ದೀವಿ. ಆ ಯಶಸ್ಸು ಕೀರ್ತಿಯನ್ನು ಅವಳಿಗೆ ಯಾಕೆ ಸಲ್ಲಿಸಿದ್ವಿ ಅಂದರೆ, ಪ್ರಪಂಚಾದ್ಯಂತ ನೀನಿದೆಯಾ, ನಿನ್ನ ಬಿಟ್ಟರೆ ನಾವು ಯಾವ ಕಾಲಕ್ಕೂ ಇಲ್ಲ, ತೃಣಕ್ಕೆ ಸಮಾನ. ಹುಟ್ಟಿಸ್ದವನು ಹುಲ್ ಮೇಯಿಸದೇ ಇರಲ್ಲ, ಯಾವ ಕಾಲಕ್ಕೂ ನೀನು ಬಂದು ಕನಿಷ್ಠ ಪಕ್ಷ ನಮ್ಮನ್ನೆಲ್ಲ ಪ್ರಾರ್ಥನೆ ಮಾಡ್ಕೊಂಡಿರೋದ್ರಿಂದ ನಾವು ಎಲ್ಲಾದರೂ ರಕ್ಷಣೆ ಮಾಡ್ತೀಯ ಅನ್ನೋ ನಂಬಿಕೆ ಇಟ್ಕೊಂಡಿದ್ದೀವಿ. ಇವತ್ತಿಗೂ ಇಟ್ಕೊಂಡಿದ್ದೀವಿ, ನಾಳೆನೂ ಇಟ್ಕೊಂಡೇ ಇರ್ತೀವಿ. ಆದ್ದರಿಂದ ನೀನು ಇಂಥ ಒಂದು ಕಾರ್ಯವನ್ನು ಮಾಡಿರೋ ಲೋಕಮಾತೆ ಜಗನ್ಮಾತೆ ನಿನಗೆಲ್ಲ ಶರಣು 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 ಅಂಥೇಳಿ ನಾವೆಲ್ಲ ಪ್ರಾರ್ಥನೆ ಮಾಡಿದ್ವಿ ನಿನ್ನೆ ದಿವಸ. ಇವತ್ತು ಅದೇ ಒಂದು ಪ್ರಾರ್ಥನೆ ಮುಖಾಂತರವಾಗಿ ದೀಪವನ್ನು ಹಚ್ಚಿಬಿಟ್ವಿ. ಭಾಳ ಸಂತೋಷ ಅಂತ ನಿಂಪಾಡು ನೀವು ಸುಮ್ಮನೆ ಇದ್ಬಿಡ್ಬೇಡಿ. ದೀಪವನ್ನು ಹಚ್ಚಿದ್ದೀವಿ, ಯಾವ ಕಾಲಕ್ಕೂ ಈ ರೀತಿ ರಕ್ಷಣೆ ಆಗಿದೆ, ರಕ್ಷಣೆ ಆಗಿಲ್ಲ ಅನ್ನೋದು ಪರಿವರ್ತನೆ ಮಾಡ್ಕೊಳ್ಳೋದೇ ಇದ್ದ ಹಾಗಿದ್ಬೇಡಿ. ಜೀವನ ಪರ್ಯಂತ ನೀವುಗಳು ಮಾಡಿರ್ತಕ್ಕಂಥ ವಿಚಾರ ಏನು ಅಂದರೆ, ಇವತ್ತಿನಿಂದನೂ ಪ್ರತಿದಿನ ಸಾಯಂಕಾಲದಲ್ಲಿ ಆ ಲೋಕಮಾತೆಗೆ ನಮಸ್ಕಾರ ಮಾಡ್ತಾ ತುಳಸಿ ಹತ್ರನೂ ಮನೆ ಹೊಸಲಲ್ಲಿ ದೀಪಗಳನ್ನು ಹಚ್ಚಿ. ಯಾಕೆಂದರೆ ದೀಪವನ್ನು ಹಚ್ಚಿದಾಗ ಅಪಮೃತ್ಯು ಆಗಲಿ, ಮೃತ್ಯು ಜಯ ಆಗಲಿ, ಪರಿವರ್ತನಾ ಸ್ವರೂಪಕ್ಕೆ ಯಮಧರ್ಮನೂ ಮನೆ ಹತ್ರ ಸುಳಿಯಲ್ಲ ಅಂತ ಹೇಳುತ್ತೆ ತುಳಸಿ ಹತ್ರ ದೀಪ ಹಚ್ಚಿದಾಗ. ಆದ್ದರಿಂದ ಆ ದೀಪವನ್ನು ಹಚ್ಚಿದಾಗ ಅಪಮೃತ್ಯು ಬರದೇ ಇದ್ದಾಗ ಆಗಲಿ, ಜೀವನ ಪರ್ಯಂತ ಎಲ್ಲರ ಸಂರಕ್ಷಣೆ ಸಿಗಲಿ, ಅದೇ ರೀತಿಯಾದ ದೀಪವನ್ನು ನೀವೆಲ್ಲ ಬೆಳಗ್ತಾ ಇರಿ. ಇವತ್ತು ನಾವು ಯಾತ್ರೆ ಸ್ವರೂಪದಲ್ಲಿ ಬಂದಿರತಕ್ಕಂಥ ರಾಮೇಶ್ವರ ತೀರ್ಥ ಕ್ಷೇತ್ರಕ್ಕೆ ಹೋಗಬೇಕು. ರಾಮೇಶ್ವರದಲ್ಲಿ ಆ ತೀರ್ಥಕ್ಷೇತ್ರದ ಯಾತ್ರೆ ಮಾಡ್ತಾ 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 ಇಲ್ಲಿಗೆ ನಾವು ಎಲ್ಲಿ ಬಂದ್ವಿ, ಸ್ನಾನಗಳೆಲ್ಲ ಮಾಡಿದ್ವಿ, ಭಾಳ ಸಂತೋಷ. ಕೊನೆಯ ಕಾಲಕ್ಕೆ ಬಂದಾಗ ಪರಿಪೂರ್ಣವಾಗಿ ಸೀತಾ ಘಾಟ್, ರಾಮ್ ಘಾಟ್ ಮತ್ತು ಲಕ್ಷ್ಮಣ್ ಘಾಟ್, ಅಂದರೆ ಆ ಸ್ನಾನವನ್ನು ರಾಮತೀರ್ಥ, ಸೀತಾ ತೀರ್ಥ, ಹನುಮತ್ ತೀರ್ಥ, ಲಕ್ಷ್ಮಣ್ ತೀರ್ಥ ಅಂಥೇಳಿ ಆ ತೀರ್ಥಗಳಿಗೆ ಹೆಸರು ನಾಮಕರಣ. ಎಲ್ಲವೂ ಒಂದೇ ಕಾಲಕ್ಕೆ ಉಳಿದಿರ್ತಕ್ಕಂಥ ಎಲ್ಲ ಕ್ಷೇತ್ರಗಳು ಮುಗಿದು ಹೋದ ಮೇಲೆ 17 ಆಗೋಯ್ತು. ಇನ್ನು 18, 19, 20, 21 4 ಜನ ಪಾಪ ಇದ್ದಾರೆ. ಸೀತಾ, ರಾಮ, ಆಂಜನೇಯ, ಲಕ್ಷ್ಮಣ, 4 ಜನಕ್ಕೆ 4 ತೀರ್ಥಗಳು. ಆದರೆ ಈ ಕೋಟಿ ತೀರ್ಥ ಅಂತ ಒಂದಿದೆ. ಸಮುದ್ರದಿಂದ ಹಿಡಿದು ಮೇಲ್ಭಾಗ ಗಂಗೆಯಿಂದ ಹಿಡಿದು ಕೊನೆ ಭಾಗದಲ್ಲಿರ್ತಕ್ಕಂಥ ತುದಿಯ ಜಾಗದಕ್ಕೆ ಎಲ್ಲ ನದಿಗಳು ನಮಗೇ ಗೊತ್ತಿಲ್ಲದೆ ಒಂದೊಂದು ಕಡೆ ಸೇರಿ 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 ಬೇರಾಗಿ ಸೇರಿ ಮತ್ತೆ ಬೇರೆ ಬೇರೆ ಆಗಿ ಮತ್ತೆ ಸೇರಿ ಒಂದೊಂದು ಕಡೆಯಿಂದ ಇರತಕ್ಕಂಥ ನದಿಗಳಿಗೆ ನಾನಾಂಕಿತವಾಗಿರ್ತಕ್ಕಂಥ ನಾಮಕರಣಗಳನ್ನು ಸೇರಿಸ್ಕೊಂಡು ಎಲ್ಲವೂ ಒಂದು ಕಡೆ ಬಂದು ಸೇರ್ತಾ ಹೋಗುತ್ತೆ. ಆ ಸೇರಿರ್ತಕ್ಕಂಥದ್ದು ಕೋಟಿ ತೀರ್ಥ. ಬಿಡ್ಡನಾದವ್ರಿಗೆ ಚೇತರಿಸ್ಕೊಳ್ಳೋಕ್ಕಾಗಲಿ, ಅಥವಾ ಇನ್ನೇನು ಕಾಲಾಯ ತಸ್ಮೇ ನಮ್ಮಂತ ಇನ್ನೇನು ಹೊರಟು ಬಿಡ್ತಾರೆ, ಒಂದು 5 ಗಳಿಗೆ ನೀರು ಹಾಕ್ಬಿಡ್ರಪ್ಪ ಬಾಯಿಗೆ ಅಂತ ಹೇಳಿ ಆ ಬಾಯಲ್ಲಿ ಹಾಕಿದಾಗ ಒಳಗೊಂದು ಗುಟ್ಟಕ್ಕೆ ಹೋಗುತ್ತೆ, 1-2 ಗುಟ್ಟಕ್ಕೆ ಆಚೆ ಬಂದ್ಬಿಡುತ್ತೆ. ಅಂದರೆ ಆ ಕೊನೆ ಕಾಲ ಮುಗಿದು ಹೋಯಿತು ಅನ್ನೋದೇ ಆ ಕೋಟಿ ತೀರ್ಥ. ಹೀಗೆ 22 ವಿಶೇಷವಾಗಿರ್ತಕ್ಕಂಥ ತೀರ್ಥ ಸ್ನಾನಗಳನ್ನು ನಾವು ಮಾಡ್ಕೊಂಬಂದಿರೋದೇ ಪರಿಪೂರ್ಣವಾಗಿರ್ತಕ್ಕಂಥ ವ್ರತ ನಿಯಮ. ಆ 21 ಸಂಕಷ್ಟಹರ ಚತುರ್ದಶಿ ಎಂದು ನಾವು ಸ್ಮರಣೆ ಮಾಡಿಕೊಂಡಾಗ ಗಣಪತಿಗೆ 21 ಅಂತ ಹೇಳ್ತೀವಿ. ಆ 21 ವಿಚಾರಪೂರ್ವಕವಾಗಿರ್ತಕ್ಕಂಥ ಗಣಪತಿಯ ಸಂಖ್ಯೆ. ಗುರುತತ್ವ, ಚಂದ್ರತತ್ವ, ರವಿತತ್ವ ಈ 3 ಸೇರಿದಾಗ ಅನುಗ್ರಹ ಸಿಗುತ್ತೆ. ರವಿ ಅಂದರೆ ಸೂರ್ಯನು, ಅಂದರೆ ಸೂರ್ಯವಂಶಸ್ಥನಾಗಿರ್ತಕ್ಕಂಥ ರಾಮಚಂದ್ರನು ಬಿಟ್ಟ ಬಾಣದಿಂದ, ಚಂದ್ರನಾಗಿರ್ತಕ್ಕಂಥದ್ದು ನೀರು ತಿಳಿಯಾಗಿರೋದ್ರಿಂದ ಮನಸ್ಸಿಗೆ ಶಾಂತಿ ವಾತಾವರಣ ಕಲ್ಪಿಸ್ಕೊಡ್ತಕ್ಕಂಥದ್ದು. ಅದಾದ ಮೇಲೆ ಪರಿಪೂರ್ಣವಾಗಿ ಗುರು ಅನುಗ್ರಹ ಅಂದರೆ ಪರಮೇಶ್ವರನೇ ಸ್ವತಃ ಪೂಜೆ ಮಾಡಿರೋದ್ರಿಂದ ರಾಮಚಂದ್ರನು ಗುರು ಅನುಗ್ರಹವನ್ನು ಪಡೆದ. ಅದಕ್ಕೋಸ್ಕರ ಆ ದರ್ಶನವನ್ನು ನಾವು ನೀಡೋದ್ರಿಂದ ರಾಮನಿಗೆ ಗುರು ಅನುಗ್ರಹ ಕೊಟ್ಟಿರೋದೇ ಆಂಜನೇಯ ಪಂಚಮುಖಿ ದರ್ಶನವನ್ನು ಕೊಟ್ಟ, ಪರಿಪೂರ್ಣವಾಗಿ ಜ್ಞಾನ ಚಕ್ಷಸ್ಸನ್ನು ಕೊಟ್ಟ. ಅದಕ್ಕೆ ಜ್ಞಾನ ಅಭಿವೃದ್ಧಿ ಆಗೋದ್ರಿಂದ ಈ ಕ್ಷೇತ್ರದ ಮಹಿಮೆಯಲ್ಲಿ ಆ ತೀರ್ಥವನ್ನು ಕುಡಿತೀವಿ. ಈ ಉಳಿದಿರೋ ತೀರ್ಥ 5 ತೀರ್ಥಗಳಿಗೆ ರಾಮತೀರ್ಥ, ಲಕ್ಷ್ಮಣ ತೀರ್ಥ, ಸೀತಾ ತೀರ್ಥ, ಹನುಮತ್ ತೀರ್ಥ. ಇಲ್ಲಿ ಹನುಮತ್ ತೀರ್ಥ ಆಚೆ ಇದೆ.
ನಾವು ಒಳಗೆಲ್ಲ ಪ್ರಾಕಾರ ಬಂದ್ಬಿಟ್ರು ತಿರುಗಿ ಆಚೆ ಹೋಗ್ಬೇಕಪ್ಪ. ಯಾಕೆಂದರೆ ಆ ತೀರ್ಥ ಸ್ನಾನವೇ ಹಾಗೇ ಕೊನೆಗೆ ಮಾಡಬೇಕು ಅಂತ ಹೇಳುತ್ತೆ. ಆಗ ಆ ಕೊನೆಗೆ ಮಾಡಿದ ಮೇಲೆ ಮತ್ತೆ ಒಳಭಾಗದಲ್ಲಿ ಗರ್ಭಗುಡಿಗೆ ಬಂದರೆ ಮಾತ್ರ ಕೋಟಿ ತೀರ್ಥ ಸ್ನಾನ. ಇಲ್ಲೇನು ಮಾಡ್ಬಿಟ್ರು ಗೊತ್ತಾ, ಆ ಕೋಟಿ ತೀರ್ಥ ಸ್ನಾನ ಮಾಡೋಕ್ಕೆ ಮೊದಲು ರಾಮತೀರ್ಥವನ್ನು ಆ ದೇವಸ್ಥಾನದ ಒಳಭಾಗದಲ್ಲಿ ಒಂದು ಪುಟ್ಟು ಬಾವಿ ಇದೆ. ಅಂದರೆ ಪ್ರಾಕಾರದ ದೇವಮೂಲೆಲ್ಲ ಅಗ್ನಿಮೂಲೆಯಲ್ಲೇ ಇದೆ. ಪೂರ್ವಕ್ಕೆ ನೋಡ್ತಾನೆ ರಾಮ, ಆ ಅಗ್ನಿಮೂಲೆಯಲ್ಲಿ ದೇವಸ್ಥಾನ. ಅಗ್ನಿಮೂಲೆಯಲ್ಲಿರ್ತಕ್ಕಂಥ ಈ ತೀರ್ಥವನ್ನು ಎಲ್ಲೂ ಚಾವಣಿಗಳು, ಎಲ್ಲ ಕಂಬಗಳು ಎಲ್ಲವೂ ಇದೆ, ಆವರಿಸ್ಕೊಂಡ್ಬಿಟ್ಟಿದೆ. ಅಲ್ಲಿ ಏನಾಗಿದೆ, ಆ ಕತ್ಲಲ್ಲಿ ಈ ನೀರು ಎಲ್ಲರೂ ಸ್ನಾನ ಮಾಡಿ 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 ಎಷ್ಟು ಪಾಚಿ ಕಟ್ಟಿದೆ ಅಂದರೆ ದೇವಾಲಯ, ಪ್ರತಿಯೊಬ್ಬರು ನೀರಲ್ಲೇ, ಏನು ಒಂದಾ ಎರಡ ಲಕ್ಷಾಂತರ ಜನ ಅಂತ ನಿಮಗೆ ತಿಳಿಸಿದ್ದೀನಿ. ಈ ಪ್ರಾಕಾರದಲ್ಲಿ ಈ ನೀರು ಎಷ್ಟು ಸ್ನಾನವನ್ನು ಮಾಡಿದ್ರು, ಎಲ್ಲರಿಗೂ ಹಿಂಗೆ ಒಂದೊಂದು ಕೊಡ ಹಾಕ್ತಾರೆ. ನೀರು ಎಲ್ಲಿ ಹೋಗುತ್ತೆ ಅಂತ ಇದುವರ ತನಕ ಕಂಡುಹಿಡಿಯೋಕ್ಕೆ ಸಾಧ್ಯವಿಲ್ಲ. ಎಲ್ಲ ಪೈಪಲ್ಲಿ ಹೋಗಿ ಹೊರಗಡೆ ಹೊರಟೋಗುತ್ತೆ ಅನ್ಕೋಬೋದು ಅಲ್ವಾ, ಪೈಪ್ ಹಾಕಿರ್ಬೋದು ಅಂತ. ಆ ಕಾಲಕ್ಕೆ ಎಲ್ಲಿ ಪೈಪ್ ಹಾಕ್ತಾರೆ, ದೇವಸ್ಥಾನದಿಂದ ಹಿಂಗೆ ಹೋಗ್ತಾ ಇದ್ರೆ ಹೊರಟೋಗುತ್ತೆ ಅಷ್ಟೇ ಹೊರತು ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ. ಅದು ಬಿಸಿಗೆ ಇಮುರ್ಕೊಳ್ಳುತ್ತೋ, ಅಥವಾ ಒಳಭಾಗದಲ್ಲಿ ಕಲ್ಲಲ್ಲಿ ಹೊಟ್ಟೋಗಿ ಪಾತಾಳಕ್ಕೆ ಸೇರ್ಕೊಂಡ್ಬಿಡುತ್ತೋ, ಅಥವಾ ಒಳಭಾಗದಲ್ಲಿ ರಂಧ್ರ ಇದೆಯೋ, ಇದನ್ನು ಬಹಳ ಜನ ಕಂಡುಹಿಡಿದ್ರು. ಈ ನೀರು ಹೋಗ್ತಾ ಇದೆಯಲ್ಲ ಎಲ್ಲಿ ಹೋಗುತ್ತೆ ಅಂತ. ಯಾಕಂದರೆ ಎಲ್ಲೂ ಒಂದು ರಂಧ್ರ ಇಲ್ಲ, ಅಲ್ಲಿ ಹೋಗಿ ಒಂದು ರಂಧ್ರದ ಭಾಗದಕ್ಕೆ ಹೋಗುತ್ತೆ, ಆ ಕಲ್ಲಿಗೆ ಸೋಕತ್ತೆ ಅಷ್ಟು ಗೊತ್ತೇ ಹೊತ್ತು ಅದರಿಂದ ಮುಂದಕ್ಕೆ ಎಲ್ಲಿ ಹೋಗುತ್ತೆ ಇದುವರೆ ತನಕ ಗೊತ್ತಿಲ್ಲ. ಅಂದರೆ ನಮ್ಮ ಪಾಪಕರ್ಮಗಳನ್ನು ನಶಿಸಿ ಹೋಗೋಕ್ಕೋಸ್ಕರ ಇಲ್ಲಿ ಏನು ಮಾಡಿದಂತೆ, ಕುಂಭಕರ್ಣ ಶತಾಹಿತ ಅಂದರೆ ಏನೋ ಅವನು ಸತ್ತು ಹೋದ ಮೇಲೆ ಕುಂಭಕರ್ಣ ದೇಹವೆಲ್ಲ ಅವನು ಪಾಪಕರ್ಮಗಳು ಹೇಗೆ ತೊಳ್ಕೊಳ್ಳೋದು ಪ್ರಾರ್ಥನೆ ಮಾಡ್ಕೊಂಡಂತೆ. ರಾಮಚಂದ್ರ ಹೇಳಿದಂತೆ, ಇಡೀ ಜಗತ್ತು ಬಂದು ತಮ್ಮ ಪಾಪಕರ್ಮಗಳನ್ನು ತೊಳ್ಕೊಂಡಾಗ ನೀನು ವಿರಾಜಮಾನವಾಗಿ ವಿರಾಟ ಸ್ವರೂಪದಲ್ಲಿರೋದ್ರಿಂದ ಅದೆಲ್ಲವನ್ನು ಒಳಭಾಗದಲ್ಲಿ ಸ್ವೀಕರಿಸ್ಕೊಡು, ಭೂ ಸಮೃದ್ಧಿ ಆಗ್ಬಿಡು, ಅಂದರೆ ಒಳಗೆ ಸೇರ್ಕೊಂಡ್ಬಿಡು ಭೂಮಿಯಲ್ಲಿ ಅಂತ. ಇವತ್ತಿಗೂ ಅಲ್ಲಿ ಕುಂಭಕರ್ಣ. ಅದಕ್ಕೆ ಒಂದು ಚಿಕ್ಕ ವಿಗ್ರಹ ಇದೆ. ಆ ವಿಗ್ರಹನ ನಾವೇನಂತೀವಿ, ಯಾರೋ ಒಂದು ವಿಗ್ರಹ, ಮನುಷ್ಯ ವಿಗ್ರಹ ತುಳ್ಕೊಂಡು ಹೋಗಬೇಕು. ಕೆಲವರು ಪಕ್ಕಕ್ಕೆ ಹೊರಟಾಗ್ತಾರೆ, ಹಂಗೆ ಮಾಡಬೇಡಿ. ಅದು ಏನು ವಿಗ್ರಹ ಕೆತ್ತಿದ್ದಾರೆ ಮೆಟ್ಲತ್ರ ಅದನ್ನು ತುಳ್ಕೊಂಡೇ ಹೋಗ್ಬೇಕು ನೀವು. ಕೋಟಿ ತೀರ್ಥವನ್ನು ಮಾಡೋಕ್ಕೆ ಮೊದಲು ಹಿಂದ್ಗಡೆಯಿಂದ ಸುತ್ಕೊಂಡು ಹೋಗಬೇಕು. ದೇವರ ದರ್ಶನ ಮಾಡೋಕ್ಕೆ ಮೊದಲನೇ ಲಿಂಗವನ್ನು ಅವನೇನು ತರಕ್ಕೆ ಮೊದಲು ಆಂಜನೇಯ ಇಟ್ಟಿದ್ದ ಅಂತ ಹೇಳಿದ, ಅಂಗದ ಇಟ್ಟಿದ್ದ ಅಂತ ಹೇಳಿದ್ವಿ, ಅದನ್ನು ಸ್ಮರಣೆ ಮಾಡ್ಕೊಳ್ಳೋದು ಕಾಶಿ ವಿಶ್ವನಾಥ ದೇವಸ್ಥಾನದ. ಆದ ಏನು ಮಾಡೋದು, ತದನಂತರ ತಂದು ಪುನಃ ಪ್ರತಿಷ್ಠಾಪನೆಯನ್ನು ರಾಮ ಇಲ್ಲೇ ಬಂದು ಆ ಎರಡು ವಿಗ್ರಹಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅದಕ್ಕೆ ಉತ್ಸವದಲ್ಲಿ ಪ್ರತಿ ವರ್ಷದಲ್ಲಿ 2 ನಕ್ಷತ್ರಕ್ಕೆ, ಅಂದರೆ ಪುನರ್ವಸು ನಕ್ಷತ್ರ ರಾಮ ನಕ್ಷತ್ರಕ್ಕೆ, ಆರಿದ್ರಾ ನಕ್ಷತ್ರ ಸ್ವತಃ ಈಶ್ವರ ನಕ್ಷತ್ರಕ್ಕೆ, ಈ 2 ನಕ್ಷತ್ರಕ್ಕೆ ಹೊರಗಡೆ ಇರೋ ಲಿಂಗಗಳನ್ನು ಇಲ್ಲಿ ತರ್ತಾರೆ, ಪ್ರತಿಷ್ಠಾಪನೆ ಪೂರ್ವಕವಾಗಿ ನಮಸ್ಕರಿಸ್ತಾರೆ, ಉತ್ಸವವನ್ನು ಮಾಡ್ತಾರೆ. ತದನಂತರ ಎತ್ಕೊಂಡು ಹೋಗಿ ಮತ್ತೆ ವಾಪಸ್ಸು ಕಾಶಿ ವಿಶ್ವನಾಥನ ದೇವಸ್ಥಾನ ಅಂತ ಸಮುದ್ರ ತೀರ ಇಟ್ಟುಬಿಡ್ತಾರೆ. ಹೀಗೆ ಆ ಲಿಂಗಗಳನ್ನು ಪ್ರತ್ಯೇಕವಾಗಿ ಪ್ರತಿ ವರ್ಷದಲ್ಲಿ 2 ಸಲ ಬರೋದ್ರಿಂದ ಚಂದ್ರ ಮನೋಕಾರಕನಾಗಿರೋದ್ರಿಂದ ಆ ನಮಸ್ಕಾರಗಳನ್ನು ಮಾಡ್ಕೋಬೇಕು. ಎಲ್ಲರೂ ರೆಡಿಯಾಗಿದ್ದೀವಿ, ಭಾಳ ಸಂತೋಷ. ಕೋಟಿ ತೀರ್ಥವನ್ನೆಲ್ಲ ತೊಗೊಂಡ್ರಿ, 21 ತೀರ್ಥಗಳನ್ನು ಬಾಟ್ಲುಗಳು ತುಂಬಿಸ್ಕೊಂಡ್ರೆ ಏನೋ ಸ್ವಲ್ಪ ಅದು ತುಳುಕ್ತಾ ಇದೆ ಅಂದ್ಬಿಟ್ಟು ಜಾಸ್ತಿ ಅಂತಲ್ಲ, ಎಲ್ಲನೂ ಹಾಕಿದ್ದೀವಿ ಅಂತ ಒಂದು ಶಾಸ್ತ್ರೋಕ್ತವಾಗಿ 2 ಸ್ಪೂನ್ ಒಂದು ಬಾಟ್ಲ್ ಪೂರ್ತಿ ಬಂದರೆ ಸಂತೋಷ. ಅದನ್ನು ಬಾಯಾರಿಕೆ ಆಯಿತು ಅಂತ ಕುಡಿದ್ಬಿಡ್ಬೇಡಿ, ಹೇಳಿ ಸಪರೇಟಾಗಿ ಎತ್ತಿಡಿ. ಮರಳನ್ನು ತಂದಿದ್ದೀರಲ್ಲ, ಇನ್ನು ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನೀವೇನು ಮಾಡಬೇಕು, ಈಗ ಗರ್ಭಗುಡಿಗೆ ಏನು ಹೋಗಬೇಕಾಗಿಲ್ಲ, ಸುಮ್ಮನೆ ದೇವರ ನಮಸ್ಕಾರ ಮಾಡ್ಕೊಂಡ್ಬಿಡ್ಬೇಕು. ಒದ್ದೆ ಬಟ್ಟೆಲಿದ್ದೀವಿ, ಆದ್ದರಿಂದ ಒದ್ದೆ ಬಟ್ಟೆಯಲ್ಲಿ ಮತ್ತೆ ತಿರುಗಿ ಹೋಗಬೇಕಾಗಿಲ್ಲ, ರೂಮ್ಗೆ ಹೋಗಬೇಕು. ಸ್ನಾನವನ್ನೆಲ್ಲ ಮಾಡಿರೋದ್ರಿಂದ ನಾವು ಶುಚಿರ್ಭೂತವಾಗಿ ಮತ್ತೊಂದು ದರ್ಶನ. ಅದಕ್ಕೆ ಅಲ್ಲೇ ಸಾಷ್ಟಾಂಗ ನಮಸ್ಕಾರ ದೇವಸ್ಥಾನದಲ್ಲಿ ಗಂಡಸರೆಲ್ಲ ಹಾಕ್ಬಿಡಿ. ಅದಾದ ಮೇಲೆ ಈ ಈಶ್ವರಲಿಂಗ ಅಂದರೆ ಮೂಲಲಿಂಗವನ್ನು ಆಂಜನೇಯ ಸುತ ತಂದಲ್ಲ ಅಲ್ಲೇ ನಮಸ್ಕಾರ ಮಾಡಿಸ್ತಾರೆ, ಒಳಭಾಗದಲ್ಲಿ ಬಿಡಲ್ಲ. ಈ ನಮಸ್ಕಾರ ಮಾಡಿ ಶುಚಿರ್ಭೂತವಾಗಿ ಬೇರೆ ವಸ್ತ್ರಗಳನ್ನು, ಒಣಗಿರೋ ವಸ್ತ್ರಗಳನ್ನು ರೂಮಲ್ಲಿ ಇರ್ತಕ್ಕಂಥದ್ದು ಮತ್ತೆ ಹೋಗಿ ನೀವು ಬೇರೆ ಬಟ್ಟೆಗಳನ್ನು ಹಾಕ್ಕೊಂಡು ಶುಚಿರ್ಭೂತವಾಗಿ ದೇವಸ್ಥಾನಕ್ಕೆ ಬರಬೇಕು. ಈ ದೇವಸ್ಥಾನಕ್ಕೆ ಮತ್ತೆ ವಾಪಸ್ ಬರಬೇಕಾದ್ರೆ ಸಂಧ್ಯಾ ಕಾಲದಲ್ಲಿ ದೀಪಾರತಿ ಆಗುತ್ತೆ. ಈ ಆರತಿ ಸಮುದ್ರಕ್ಕೂ ಆಗಿ ರಾಮನಿಗಾಗತ್ತೆ, ಸಮುದ್ರಕ್ಕೆ ಆಗಿ ಪರಮೇಶ್ವರನಿಗಾಗತ್ತೆ, ಸಮುದ್ರಕ್ಕಾಗಿ ಆಂಜನೇಯನಿಗಾಗತ್ತೆ, ಸಮುದ್ರಕ್ಕಾಗಿ ಸುಗ್ರೀವನಿಗಾಗತ್ತೆ, ಸಮುದ್ರಕ್ಕಾಗಿ ಪರಿಪೂರ್ಣವಾಗಿ ಸ್ಮರಣೆ ಮಾಡ್ಕೊಳ್ತಾ ಆ ಪುಷ್ಪಕ ವಿಮಾನದಲ್ಲಿ ಬರ್ತಕ್ಕಂಥ ವಿಚಾರ. ಆ ಪುಷ್ಪಕ ವಿಮಾನದಲ್ಲಿ ಇವರೆಲ್ಲ ಪಟ್ಟಾಭಿಷೇಕ ರಾಮನಾಗಿರ್ತಕ್ಕಂಥವನು ಲಂಕೆಯಿಂದ ಸೀತಾಮ್ಮನವ್ರು ಹಾಗೇ ಕರ್ಕೊಂಡ್ಬಂದರು ಅಂತ ಒಂದು ಸಂಕಲ್ಪ. ಆದ್ದರಿಂದ ದೀಪಾರತಿಯನ್ನು ಕೂಡ ಇವತ್ತು ಸಾಂಕೇತಿಕವಾಗಿ ಸಾಯಂಕಾಲದಲ್ಲಿ ಇಲ್ಲಿಂದ ದೀಪ ಹಚ್ತಾರೆ, ಹೀಗೆ ದಾರದಲ್ಲಿ ಎಳಿತಾರೆ. ಆ ದೀಪ ಹೀಗೆ ಬರ್ತಾ ಇದೆ ಅಂದರೆ ಪುಷ್ಪಕ ವಿಮಾನ ಬರ್ತಾ ಇದೆ ಅನ್ನೋ ಒಂದು ಮಾದರಿ ಮುಖಾಂತರವಾಗಿ ಓಹೋ ಸಂತೋಷ, ದೀಪ ಹಿಂಗೆ ಹೋಗ್ತಾ ಇದೆ, ಏನೋ ಜರುಗ್ತಾ ಇದೆ ಅಂತ ನೀವು ಅನ್ಕೋಬಾರ್ದು. ಅದನ್ನು ಆ ಪುಷ್ಪಕ ವಿಮಾನದಲ್ಲಿ ಬಂದರು, ದೇವತಾ ಕೆಳಗೆ ಇಳಿದ್ರು, ದೇವರ ದರ್ಶನ ಮಾಡ್ತಾ ಇದ್ದಾರೆ. ಅದೇ ದೀಪದಲ್ಲಿ ನೀವು ತಲ್ಲೀನರಾದರೆ ಭಗವಂತ ಸ್ವತಃ ಬಂದಲ್ಲಿ ಹಿಡಿದು ಈಶ್ವರನ ಮತ್ತೆ ನಮಸ್ಕರಿಸ್ತಾ ಇದ್ದಾನೆ ಅನ್ನೋ ಸಂಕೇತ ಇವತ್ತಿಗೂ ಆ ಜಾರಿಯಲ್ಲಿ ಆ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಎಷ್ಟು ಸಂತೋಷ. ಒಂದೊಂದು ಆಚರಣೆಗಳು ಒಂದೊಂದು ಕ್ಷೇತ್ರದ ಮಹಿಮೆಯಲ್ಲಿ ನಮಗೆ ಗೊತ್ತಿಲ್ಲದೆ ಮಾಡ್ತಾರೆ. ಗುಹ ಅಂತ ಇವನ ಸ್ನೇಹಿತ ಇದ್ದಾನೆ, ಆ ದರ್ಶನವನ್ನು ಮಾಡೋಣ. ಗುಹ ಅಂತ ಅವನ ಸ್ನೇಹಿತ ಯಾರೋ ರಾಮನಿಗೆ ಪರಮಭಕ್ತ. ಅವನು ವಿಶೇಷವಾಗಿ ಕಾಡಲ್ಲಿದ್ದ. ರಾಮ ಲಕ್ಷ್ಮಣ ಇಬ್ಬರು ಹೋಗ್ತಾ ಇದ್ದಾಗ ಆಂಜನೇಯನಿಗೆ ಹೋಗಿ ಮೊದಲು ದೋಣಿಯನ್ನು ದಾಟಿಸಿ ಆ ಕಡೆ ಬಿಟ್ಟ. ಆ ಗುಹ ಕೂಡ ಇಲ್ಲೇ ಕಾಯ್ತಿದ್ದ.